ನಮ್ಮ ಚಿತ್ರ ಮರಳಿ ಮನಸ್ಸಾಗಿದೆ. ಈ ಒಂದು ಟ್ರೇಲರ್ ಲಾಂಚ್ ಈವೆಂಟ್ಗೆ ಬಂದಿರುವಂತ ನಿಮ್ಗೆ ಎಲ್ರಿಗೂ ಸ್ವಾಗತ. ಅದೇ ರೀತಿ ಎಲ್ಲಾ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಈ ಒಂದು ಈವೆಂಟ್ ಅಲ್ಲಿ ಆಕ್ಟರ್ಸ್ ಆಗಿರುವಂತ ಪ್ರಿಯಾ ಅವರು ಕೂಡ ಪಾಲ್ಗೊಂಡಿದ್ದಾರೆ. ವಿಶ್ ಮಾಡೋದಕ್ಕೆ ಬಂದಿದ್ದಾರೆ, ತುಂಬಾ ಖುಷಿ ಆಯ್ತು. ಮೊದಲನೇದಾಗಿ ಈ ಒಂದು ಸಿನಿಮಾದ ಕಥೆನ ನಾಗರಶಂಕರ್ ಡೈರೆಕ್ಟರ್ ಅವರು ನಮ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ್ಲೇ ಈ ಒಂದು ಸಿನಿಮಾ ನನ್ನ ಕೆರಿಯರ್ ಅಲ್ಲಿ ಇರ್ಬೇಕು ಅಂತ ನಾನು ಅವತ್ತೇ ಡಿಸೈಡ್ ಆದೆ. ಅಲ್ಲಿಂದ ಶುರುವಾಯಿತು ಜರ್ನಿ, ಒಂದಷ್ಟು ವರ್ಕ್ಶಾಪ್ಗಳು. ಯಾಕಂದ್ರೆ ಈ ಕ್ಯಾರೆಕ್ಟರ್ ತುಂಬಾನೇ ನನ್ನ ಇಷ್ಟು ಸಿನಿಮಾದ ಎಲ್ಲಾ ಸಿನಿಮಾದ ಜರ್ನಿಲಿ ಈ ಒಂದು ಕ್ಯಾರೆಕ್ಟರ್ ತುಂಬಾ ಚಾಲೆಂಜಿಂಗ್ ಆಗಿತ್ತು ನಂಗೆ. ಸೊ ಯಾವುದೇ ಒಂದು 1% ಕೂಡ ಮೇಲ್ಗಡೆನೂ ಹೋಗ್ಬಾರ್ದು, ಕೆಳಗಡೆ ಬರಬಾರ್ದು, ಆ ಒಂದು ರೀತಿಯಲ್ಲಿ ಪರ್ಫಾರ್ಮೆನ್ಸ್ ಇತ್ತು. ಆ ಒಂದು ಚಾಲೆಂಜಿಂಗ್ ಆಗಿತ್ತು ತುಂಬಾ. ಕೊನೆಗೆ ಎಲ್ಲ ಮುಗೀತು, ಆಡಿಯೋ ಲಾಂಚ್ ಆಯ್ತು, ದೆನ್ ಟೀಸರ್ ಬಿಟ್ವಿ. ನೆಕ್ಸ್ಟ್ ಇಮಿಡಿಯೇಟ್ ಚಾಲೆಂಜಿಂಗ್ ಇದ್ದಿದ್ದು ಡೇಟ್ ಅನೌನ್ಸ್ ಮಾಡ್ಬಿಟ್ರು, 12th ಅಂತ. ನಾನು ಶೂಟಿಂಗ್ ಅಲ್ಲಿದ್ದೆ. ಸೊ ಇನ್ನು ಪ್ರಮೋಷನ್ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅನ್ನೋ ಒಂದು ಆಸೆ ಇತ್ತು. ಈ ಒಂದು ಕತೆಗೆ, ಈ ಒಂದು ಕತೆನ ಪೂರ್ತಿ ಕರ್ನಾಟಕಕ್ಕೆ ತಲುಪಿಸ್ಬೇಕು ಅನ್ನೋ ಒಂದು ಚಾಲೆಂಜ್ ಇತ್ತು. ಸೊ ಇಮಿಡಿಯೇಟ್ ಪೇಯ್ಡ್ ಪ್ರೀಮಿಯರ್ ಶೋ ಪ್ಲಾನಿಂಗ್ ಮಾಡಿದ್ವಿ. ಫಸ್ಟ್ ತಗೊಂಡಿದ್ದ ಒಂದು ಚಾಲೆಂಜೇ ಪುತ್ತೂರು. ಗೊತ್ತಿರ್ಬೋದು, ಪುತ್ತೂರು ಆಡಿಯನ್ಸ್ ಇರ್ಬೋದು ಅಥವಾ ಕೋಸ್ಟಲ್ ಬೆಲ್ಟ್ ಆಡಿಯನ್ಸ್ ಇರ್ಬೋದು, ತುಂಬಾ ಕಷ್ಟ ಥಿಯೇಟರ್ಗೆ ಹೇಳ್ಕೊಂಡು ಬರೋದು. ಫಸ್ಟ್ ಅಲ್ಲೇ ನನ್ನ ಊರಂತ ನಾನು ಟ್ರೈ ಮಾಡಿದೆ. ಫಸ್ಟ್ ಡೇ, ಸೆಕೆಂಡ್ ಡೇ ನಿದ್ದೆ ಇಲ್ಲದ ದಿನ ಸ್ಟಾರ್ಟ್ ಆಗೋಯ್ತು ಅವತ್ತಿಂದ. ದೆನ್ ಒಂದಿನ ಬಿಫೋರೇ ಸೋಲ್ಡ್ ಔಟ್ ಆಗೋಯ್ತು. 400 rupees ಟಿಕೆಟ್ ಫಿಕ್ಸ್ ಮಾಡಿದ್ವಿ ನಾವು ಪೇಯ್ಡ್ ಪ್ರೀಮಿಯರ್ ಶೋಗೆ. ಸೊ ಫಸ್ಟ್ ಆಫ್ ಆಲ್ ಯಾರಿಗೂ ಇಲ್ಲಿ ಫ್ರೀ ಆಗಿ ಕೊಟ್ಟಿರ್ಲಿಲ್ಲ ನಾವು. ಒಂದು ನಮ್ಮ ಫ್ಯಾಮಿಲಿ ಕೂಡ ಒಂದು ಲಾಟ್ ಬುಕ್ ಮಾಡಿದ್ರು, ಅವ್ರಿಗೂ ಕೂಡ ನಾವು ಫ್ರೀ ಆಗಿ ಯಾವುದೇ ಕಾರಣ ಕೊಟ್ಟಿಲ್ಲ. ಅದು ಎಲ್ರಿಗೂ ಒಂದು ಗೊತ್ತಿರಲಿಲ್ಲ. 1000 people ಈಗ ಆಲ್ರೆಡಿ ನೋಡಿದ್ದಾರೆ ಪೇಯ್ಡ್ ಪ್ರೀಮಿಯರ್ ಶೋನ. ಸಿನಿಮಾ ಆಲ್ರೆಡಿ ಸ್ಟಾರ್ಟ್ ಆಗೋಯ್ತು, ಜನ ಸಿನಿಮಾ ನೋಡ್ತಿದ್ದಾರೆ. ನನ್ಗೆ ಟೆನ್ಷನ್ ಹೊಡಿತಾ ಇದೆ, 400 ರೂಪಾಯಿ ಕೊಟ್ಟು ಸಿನಿಮಾ ನೋಡಕ್ ಬಂದಿದ್ದಾರೆ, ಅವರು ಏನ್ ಫೀಲ್ ಮಾಡ್ತಾರೆ ಹೇಗೆ ಅಂತ. ಸೊ ಸಿನಿಮಾ ಮುಗೀತು, ಡೈರೆಕ್ಟ್ ಜನರ ಮುಂದೆ ಹೋದೆ, ಎದ್ ನಿಂತು ಕ್ಲಾಪ್ ಹೊಡಿಕ್ ಶುರು ಮಾಡಿದ್ರು. ಅವತ್ತು ಡಿಸೈಡ್ ಆದೆ, ಇನ್ನು ನನ್ನ ಸಿನಿಮಾ ಬಗ್ಗೆ ನಾನು ಮಾತಾಡೋದು ಬೇಕಾಗಿಲ್ಲ, ಜನ ಮಾತಾಡ್ತಿದ್ದಾರೆ ಸಾಕು ಅಂತ. ಅವತ್ತು ಅಲ್ಲಿಂದ ಹಿಡ್ಕೊಂಡ ಹಠ ಪುತ್ತೂರು, ಉಡುಪಿ, ಮಂಗಳೂರು, YGR ನಗರ್ 2 ಶೋ, JP ನಗರ್, ನಿನ್ನೆ ಲಾಸ್ಟ್ ನಾವು ಮಾಡಿದ್ದು ಯಲಹಂಕ ಮಾಲಾಫೇಶಿಯಾ. ಎಲ್ಲಾ ಕಡೆಯಿಂದಲೂ ಜನ ಭಾವುಕರಾಗಿ ಈ ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ. ತುಂಬಾ ಥ್ಯಾಂಕ್ಸ್ ಸರ್, ನಾಗರಾಜ್ ಸರ್, ಈ ಒಂದು ಸಿನಿಮಾನ ನನ್ನ ಕೆರಿಯರ್ ಅಲ್ಲಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಂಡ್ ಪ್ರೊಡ್ಯೂಸರ್ ನವೀನ್ ಕುಮಾರ್ ಮುದೇಗೌಡ್ರು, ಅದೇ ರೀತಿ ಆಶಿತ್ ಸರ್, ವಿಜಯ್ ಸರ್ ಅಂಡ್ ಸಂಜಯ್, ಪೂರ್ತಿ ಈ ಒಂದು ಅಂಡ್ ತೆಲುಗಿ ಮಲ್ಲಿಕಾರ್ಜುನ್ ಸರ್, ಪೂರ್ತಿ ತಂಡಕ್ಕೆ ಯಾವ ರೀತಿ ಥ್ಯಾಂಕ್ಸ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಸ್ಪೀಚ್ಲೆಸ್ ಅಂತ ಹೇಳ್ಬೋದು ಎಲ್ಲ ಒಂದು ಮೂಮೆಂಟ್ ಗಳಲ್ಲಿ. ಏನಾದ್ರು ಕ್ವಶನ್ಸ್ ಇರ್ಬೋದು ಸರ್? ಮೈಸೂರು ರಂಗಾಯಣದಲ್ಲಿ ಶುರು ಮಾಡಿದೆ ನನ್ನ ಜರ್ನಿನ. ಅಲ್ಲಿಂದ ಬೀದಿ ನಾಟಕ 1 ವರ್ಷ ಮಂಗಳೂರಲ್ಲಿ, ತುಳು ಇಂಡಸ್ಟ್ರಿಲಿ ವಿಲನ್ ಆಗಿ ಎಂಟ್ರಿ ಆದೆ. ಓಪನ್ ಆಗಿ ಹೇಳ್ಬೇಕಂದ್ರೆ 2 ಸಿನಿಮಾ ತುಳು ಇಂಡಸ್ಟ್ರಿಲಿ, ಮತ್ತೆ 2 ಸಿನಿಮಾ ಕನ್ನಡದಲ್ಲಿ. ಹ್ಯಾಪಿ ಜರ್ನಿ, ಕುಮಾರಿ 21F ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದೆ. ದೆನ್ ಪರಸಂಗ, ಅದಾದ್ಮೇಲೆ ತೆಲುಗಲ್ಲಿ ಹೋಗ್ಬಿಟ್ಟು ಹೀರೋ ಆದೆ ಎಂತವರ ಸಿನಿಮಾದಲ್ಲಿ, ಅಲ್ಲಿ 2 ಸಿನಿಮಾ ಹೀರೋ ಆಗಿ ಮಾಡಿದೆ. ದೆನ್ ರಿವೀಲ್ 2019. ದೆನ್ ಇಮಿಡಿಯೇಟ್ ಲಾಕ್ಡೌನ್ ಆಗೋಯ್ತು. ಅಲ್ಲೋಲ ಕಲ್ಲೋಲ ಶುರು ಆಗೋಯ್ತು. ಏನ್ ಮಾಡುದು ಲೈಫಲ್ಲಿ, ಸೀರಿಯಲ್ಗೆ ಹೋಗೋಣ, ಈ ಕಡೆ ಇನ್ನು ವೆಯ್ಟ್ ಮಾಡೋಣ ಏನು ಅಂತ. ಸೊ ಮತ್ತೆ ಇನ್ನೊಂದು ಸಿನಿಮಾ ತೆಲುಗಲ್ಲಿ ಸ್ಟಾರ್ಟ್ ಆಗೋಯ್ತು, ಆಕ್ಷನ್ ಓರಿಯೆಂಟೆಡ್ ಸಿನಿಮಾ. ಬಟ್ ಆದ್ರೂ ಏನಂದ್ರೆ ನನ್ನ ಓಪನ್ ಆಗಿ ಒಂದು ಹೇಳ್ಬೇಕಂದ್ರೆ 2016 ಫೆಬ್ರವರಿ 12th ಫಸ್ಟ್ ಮೂವಿ ರಿಲೀಸ್ ಆಗಿದೆ, ಕುಡ್ಲ ಕೆಫೆ ಅನ್ನೋದು. 10 ವರ್ಷ ಆದ್ಮೇಲೆ 2026 ಫೆಬ್ರವರಿ 12th ಮತ್ತೆ ಈ ಸಿನಿಮಾ ನನ್ನ ಲೈಫಲ್ಲಿ ರಿಲೀಸ್ ಆಗ್ತಾ ಇದೆ. ಇಷ್ಟು ವರ್ಷದಲ್ಲಿ ಕೂಡ ನಾನು ಓಪನ್ ಆಗಿ ಹೇಳ್ಬೇಕು, ನನ್ನ ಮನೆಯವ್ರನ್ನು ಕೂಡ ನನ್ನ ಸಿನಿಮಾ ಹೋಗ್ಬಿಟ್ಟು ನೋಡಿ ರಿಕ್ವೆಸ್ಟ್ ಮಾಡಿದ್ದು ಯಾವ್ದು ಮಾಡಿಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ಈ ಒಂದು ಸಿನಿಮಾಗೆ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿದೆ, ದಯವಿಟ್ಟು ನೋಡ್ಲೇಬೇಕು ಎಲ್ರು ಅಂತ. ಒಂದು ಫ್ಯಾಮಿಲಿ ಆಡಿಯನ್ಸ್ಗೆ ಒಂದು ಒಳ್ಳೆ ಒಂದು ಸಿನಿಮಾ ಕೊಡ್ಬೇಕು, ಅವ್ರಿಗೆ ಕನೆಕ್ಟ್ ಆಗ್ಬೇಕಂತ ನನ್ನ ಒಂದು ಜರ್ನಿ ಇತ್ತು ಸರ್, ಕನ್ಸಿತ್ತು. ಅಲ್ಲಿಂದ ಇವತ್ತು ಅದು ಫುಲ್ಫಿಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಏನ್ ಸರ್? ಇವಾಗ
ಈ ಒಂದ್ 2 ತಿಂಗಳಿಂದ ಬ್ಯುಸಿ ಆಗಿದ್ದೀನಿ ಸರ್. ಖಂಡಿತ ಇಲ್ಲ ಸರ್, ಇನ್ನು ಬಂದಿಲ್ಲ. ಹೌದೌದು, ಖಂಡಿತ ಇಂಪಾರ್ಟೆನ್ಸ್. ಅದಕ್ಕೆ ಹೇಳಿದ್ನಲ್ಲ ಸರ್, ಅಲ್ಲೋಲ ಕಲ್ಲೋಲ ಆಗೋಯ್ತು 2019 ರಿಲೀಸ್ ಆದಾಗ ಅಂತ. ಸೊ ಮತ್ತೆ ವೆಯ್ಟ್ ಮಾಡಿದೆ. ಒಂದಷ್ಟು ಕನಸುಗಳು, ಅಂದ್ರೆ ಸಿನಿಮಾ ಇಂಡಸ್ಟ್ರಿಗೋಸ್ಕರ ಇಷ್ಟೊಂದು ನಾನು ಇಲ್ಲಿ ಏನೋ ಸಾಧನೆ ಮಾಡ್ಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ. ಸೊ ಮತ್ತೆ ಇಲ್ಲಿ ಹೋಗ್ಬಿಟ್ರೆ ಇಷ್ಟು ವರ್ಷ ಪಟ್ಟಿದ ಕಷ್ಟ ಎಲ್ಲಿ ಹೋಗ್ಬಿಡುತ್ತ ಅಂತ ಡಿಸೈಡ್ ಆಗಿ ಮತ್ತೆ ವೆಯ್ಟ್ ಮಾಡಿದೆ. ಬ್ಯಾಂಕ್ ಬ್ಯಾಲೆನ್ಸ್ ಇನ್ನು ಖಂಡಿತ ಇಲ್ಲ ಸರ್. ಇನ್ನು ಆದ್ರೆ ಇನ್ನೊಂದಷ್ಟು ಸಿನಿಮಾಗಳು ಇವಾಗ ಕಾಲ್ಸ್ ಬರ್ತಾ ಇದೆ, ಈ ಒಂದು ಪೇಯ್ಡ್ ಪ್ರೀಮಿಯರ್ ಶೋ. ಅಂಡ್ ಎಕ್ಸ್ಪೆಷಲಿ ಅನ್ಸಿದ್ದು ಆಕ್ಟಿಂಗ್ ಅಲ್ಲಿ ಪ್ರೀವಿಯಸ್ ಸಿನಿಮಾ ನೋಡಿದಾಗ ನಾನು ನೋಡ್ಕೋತಿದ್ದೀನಿ, ನಾನು ಎಲ್ಲಿದ್ದೀನಿ ಅನ್ನೋ ಫೀಲ್ ಬರ್ತಾ ಇತ್ತು. ಬಟ್ ಫಸ್ಟ್ ಟೈಮ್ ಈ ಸಿನಿಮಾದಲ್ಲಿ ನನಗೆ ಆತರ ಅನ್ಸ್ಲಿಲ್ಲ. ವಿಕ್ಕಿ ಅಂದ್ರೆ ವಿಕ್ಕಿನೇ ಅಲ್ಲಿದ್ದಾನೆ ಅಂತ ಅನ್ಕೋತಿದ್ದೀನಿ ನಾನು. ಸೊ ಆ ಒಂದು ಫೀಲ್ ಇದೆ ಸರ್. ಯಾವ್ದ್ರಲ್ಲಿ ಸರ್? ಖಂಡಿತ ಇಲ್ಲ ಸರ್, 4 ಶೇಡ್ ಅಲ್ಲಿ ನಿಂತಲ್ಲಿ. ಎಸ್, ಫಸ್ಟ್ ಟೈಮ್ ವಿದೌಟ್ ಬಿಯರ್ಡ್ ಡೈರೆಕ್ಟರ್ ಫೋರ್ಸ್ ಮಾಡಿದ್ದಕ್ಕೆ ಆ ಕ್ಯಾರೆಕ್ಟರ್ ಚಾಲೆಂಜ್ ಕೂಡ ಇತ್ತು. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಸರ್ ಬೇಡ ಸರ್ ಒಂಚೂರಾದ್ರೂ ಇರೋಣ, ನಾನು ಯಾವತ್ತು ಕಾಣಿಸ್ಕೊಂಡಿಲ್ಲ ಅಂತ. ಇಲ್ಲ, ಮಾಡ್ಲೇಬೇಕು ಅಂತ ಅಲ್ಲಿ ಡಿಸೈಡ್ ಆಗಿ ಅಲ್ಲಿಂದ ಶುರುವಾಗೋಯ್ತು ಸರ್. ಖಂಡಿತ ಸರ್, ಖಂಡಿತ. ಇಲ್ಲಿ ವಿಕ್ಕಿನೇ ಹೀರೋ, ವಿಕ್ಕಿನೇ ವಿಲನ್ ಸರ್ ಇಲ್ಲಿ ಈ ಸಿನಿಮಾದಲ್ಲಿ. ಎಸ್ ಸರ್, ಹೌದು ಸರ್. ಸರ್ ಏನ್ ಅನ್ಸಿದಂದ್ರೆ, ಆಫ್ಟರ್ ಕೋವಿಡ್ ಆದ್ಮೇಲೆ ಈ 4G 5G ಅಂಡ್ ಎಲ್ರ ಕೈಲಿ ಸೆಲ್ ಫೋನ್ ಬಂದ್ಮೇಲೆ ಅನ್ಸಿದ್ದು, ಒಂದಷ್ಟು ಒಳ್ಳೆ ಸಿನಿಮಾಗಳು ಕೆಲವೊಂದು ಅವಾರ್ಡ್ ಹೊಡೆದ್ಮೇಲೆ ಓ ಇದು ಕನ್ನಡದ ಸಿನಿಮಾನ ಅಂತ ನ್ಯೂಸ್ ಬಂದಿದ್ದಿದೆ. ನಮ್ಗೆ ಅನ್ಸಿದ್ದು ಒಂದೇ, ಇವಾಗ ನಾವು ಪ್ರಮೋಷನ್ ಯಾವ ತರ ಮಾಡೋಣ. ಪ್ಯಾನ್ ಇಂಡಿಯಾ ಮೂವಿ ಅಂತ ಹೋದಾಗ ಒಂದಷ್ಟು ದೊಡ್ಡ ಸಿನಿಮಾ, ದೊಡ್ಡ ಬ್ಯಾನರ್ಗಳು ಕೋಟ್ಯಾನುಗಟ್ಟಲೆ ಇನ್ವೆಸ್ಟ್ ಮಾಡ್ತಾರೆ. ನಮ್ಮ ಹತ್ರ ಆ ಶಕ್ತಿ ಇಲ್ಲ ಸರ್. ಸೊ ಅಟ್ಲೀಸ್ಟ್ ಜನರಿಂದನೇ ನಮ್ಗೆ ಆ ರಿವ್ಯೂ ಬರ್ಬೇಕಾಗಿತ್ತು. ಅದಕ್ಕೋಸ್ಕರನೇ ಹೋದ್ವಿ ಆಡಿಯನ್ಸ್ ಹತ್ರ. ಸೊ ರಿವ್ಯೂ ಬಂತು. ಇವಾಗ ಒಂದು ನೆಕ್ಸ್ಟ್ ಸ್ಟೆಪ್ ಯೋಚನೆ ಮಾಡ್ತಿದೀವಿ ನಮ್ ಪೂರ್ತಿ ತಂಡ ಸೇರ್ಕೊಂಡು. ಹೌದು. ಇಲ್ಲ ಸರ್, ನಾನು ಓಪನ್ ಅಲ್ಲ, ನೀವು ಹೇಳೋದು ಒಪ್ಕೋತೀನಿ ನಾನು. ಆದ್ರೆ ನಾನ್ ಸ್ಟಾರ್ ಅಲ್ಲ ಸರ್. ಇವತ್ತೇ ಅಲ್ಲ ಸರ್, ಇವತ್ತೇ ಸೂಪರ್ ಹಿಟ್ ಅಂತ ಟಾಕ್ ಬಂತು ಅನ್ಕೊಳ್ಳಿ, ನಾಳೆ ದಿನ ಇಮಿಡಿಯೇಟ್ ಅದು ರೀಚ್ ಆಗಲ್ಲ. ಇಲ್ಲ ಸರ್, ಇಲ್ಲಿವರೆಗೆ ಯಾರು ಆತರ ಮಾಡಿಲ್ಲ ಸರ್. ಇಲ್ಲ, ಖಂಡಿತ ಒಪ್ಕೋತೀನಿ ನಾನು. ಇಲ್ಲ, ನಾನು ಸರ್ ಏನ್ ಹೇಳ್ತೀನಿ ಅಂದ್ರೆ, ಒಂದೇ ಕಡೆ ನಾವು 1000 ಜನರಿಗೆ ಸಿನಿಮಾ ತೋರಿಸಿಲ್ಲ, ಆಲ್ ಓವರ್ ಕರ್ನಾಟಕ ಇದನ್ನ ತೋರಿಸಿದೀವಿ. ಸೊ ಹಂಗಾಗಿ ನಮ್ಗೆ ಮೂಲೆ ಮೂಲೆಯಲ್ಲಿ ಇದನ್ನ ಸೌಂಡ್ ಮಾಡ್ಬೇಕು ಅನ್ನೋದು ಇತ್ತು. ನೀವ್ ಹೇಳೋದು ಹೌದು, ಪೈರಸಿ ಅದೆಲ್ಲ ಒಪ್ಕೋತೀನಿ ನಾನು. ಬಟ್ ಯಾವ ರೀತಿ ನಾವು ಪ್ರಚಾರಕ್ಕೆ ಹೋಗೋಣ ಸರ್? ಪ್ರೆಸೆಂಟ್ ಈಗ ಸಿಚುವೇಶನ್ ಅಲ್ಲಿ ಜನ ವಿದಿನ್ ಸೆಕೆಂಡ್ ಅಲ್ಲಿ ಸ್ಕ್ರೋಲ್ ಮಾಡ್ತಾ ಇದಾರೆ. ಸೊ ಅದ್ರಲ್ಲಿ ನಾವು ಅವ್ರಿಗೆ ಏನಾದ್ರು ಕನೆಕ್ಟ್ ಆಗ್ಬೇಕಲ್ಲ ಸರ್. ಟಿಕೆಟ್ ಸರ್ ಖಂಡಿತ. ಹಾ, ನಾನು ಅದೇ ಹೇಳ್ತೀನಲ್ಲ, ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಂತ ಈ 1000 ಪೀಪಲ್ ಅಲ್ಲಿ ಮ್ಯಾಕ್ಸಿಮಮ್ ಒಂದು 15 75 ನಮ್ಮೊಂದು ಸರ್ಕಲ್ ಕೊಟ್ಟಿರ್ಬೋದು ನಾವು. ಅದಕ್ಕಿಂತ ನಾವು ಎಲ್ಲರೂ ಪೇಯ್ಡೆ ಸರ್. ಇದು ಓಪನ್ ಆಗಿ ಬೇಕಿದ್ರೆ ನಮ್ಮ ಅಕೌಂಟೆಂಟ್ ಇಲ್ಲೇ ಇದಾರೆ, ಅವರ ಅಕೌಂಟ್ ಚೆಕ್ ಮಾಡ್ಬೋದು. ಎಸ್ ಸರ್. ಹೌದು ಹೌದು ಹೌದು. ಇಲ್ಲ ಸರ್, ಆಕ್ಚುಲಿ ಇನ್ನೊಂದಿಷ್ಟು ಸಿನಿಮಾಗಳು ನಮ್ಗೆ ನಮ್ಮ ಊರಲ್ಲೇ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರು. ನಮ್ಮ ಟೀಮ್ಗೆಲ್ಲ ನಾನು ಆಕ್ಚುಲಿ ಹೇಳಿದ್ದಿದ್ದನ್ನ. ಇದಿದ್ದು 20 ಮಿನಿಟ್ಸ್ ಸರ್, 400 rupees ಪೇಯ್ಡ್ ಪ್ರೀಮಿಯರ್ ಶೋ ಟಿಕೆಟ್. ಸೊ ನಾವು ಇಷ್ಟೊಂದು ಕ್ವಾಲಿಟಿ ಎಲ್ಲಾನು ಇದೆಲ್ಲ ಇದೆ. ಸೊ ತುಂಬಾ ಕಮ್ಮಿನೇ ಸರ್ ಹೇಳ್ಬೇಕಂದ್ರೆ. ನಮ್ಗೆ ಅದಕ್ಕಿಂತ ಬಿಫೋರ್ ಬಂದಿತ್ತು 1000 rupees ಇಡಿ ಅಂತ ಪೇಯ್ಡ್ ಪ್ರೀಮಿಯರ್ ಶೋಗೆ. ಸೊ ಒಂದು ರೀಸನಬಲ್ ರೇಟ್ ಇಟ್ಟಿದೀವಿ ಅನ್ಕೋತೀನಿ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.